ನಾವು ಇವತ್ತು ಕಾಲೇಜ್ ಕಡೆ ಹೋಗ್ಬೇಕಂತೇಳಿ ಬಸ್ ಸ್ಟ್ಯಾಂಡ್ ಕಡೆ ಬಂದಿರು. ಬಸ್ ಸ್ಟ್ಯಾಂಡ್ ಕಡೆ ಬಂದ್ಮೇಲೆ ಯಾವ ಹುಡುಗರು ಇದ್ದಿಲ್ಲರಿ ಬರ್ತಾರಂತೇಳಿ ನಾವು ಸುಮ್ಮನೆ ನಿಂತು ಬಿಟ್ರಿ. ಅದ್ರ ಮುಂದೆ ನೋಡೋಣ ಬರೀ ಏನಕೈತೆ ಅನ್ನೋದು. ಅಲ್ಲಿ ಅಂತಾರೆ ನೋಡಿದ್ರೆ ನಮ್ಮ ದೋಸ್ತ ಇದ ಗಾಡಿ ತರೋದು ಅಂತೇಳಿ ನಮ್ಗೆ ಎಲ್ಲರಿಗೆ ನಿಂತು ಬಿಟ್ಟಾನ್ರಿ ಕೈ ಹಿಡ್ಕೊ. ಮತ್ತು ಕಾಲೇಜ್ ಕಡೆ ಹೋಗ್ಬೇಕಂತ ಬಸ್ ಹತ್ತಿ ಕುಂತ ಬಿಟ್ರಿ. ನಾವು ನಮ್ಮ ಹುಡುಗರು ಎಲ್ಲಾರು ಸೇರಿ ನಮ್ಮ ದೋಸ್ತ ನೋಡ್ರಿ ಹೆಂಗೆ ನಿಂತಾನ. ಅಲ್ಲಿ ಅಂತ ಬಸ್ ಹೇಳಿ ಟಿ ಸಿ ಹಾಕಿ ಅಂತ ಟಿ ಸಿ ಹಾಕಿ ಅಂತ ನಡ್ಕೊಂತ ಹೊಂಟ್ರಿ. ನಾವು ನಮ್ಮ ದೋಸ್ತ ಎಲ್ಲಾರು ಇಬ್ರು ಸೇರಿ ಹೊಂಟಿದ್ವಿ. ಆದ್ರೆ ಇಲ್ಲಿ ಮುಂದೆ 3 ಮಂದಿ ಹೊಂಟು ಬಿಟ್ಟಾರಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಸೊ ಗಾಯ್ಸ್ ಮತ್ತೆ ಊಟಕ್ಕೆ ಬಿಟ್ಮೇಲೆ ನಾವು ನಮ್ಮ ಹುಡುಗರು ಎಲ್ಲಾರು ಸೇರಿ ನಡ್ಕೊಂಡು ಹೊಂಟ್ಬಿಟ್ಟಿದ್ವಿ ಮುಂಚೆಗಳ ಕಡೆ. ಗಾಯ್ಸ್ ನಮ್ಮ ದೋಸ್ತರು ಬಂಕ್ ಪಡಿಸಿ ನನ್ನ ಈ ಕಡೆ ಇಲ್ಲೇ ಸಂಧ್ಯಾ ಕರ್ಕೊಂಡು ಹೊಂಟಾರ. ಯಾಕೊಂಡು ನಮ್ಗ ಗೊತ್ತಿಲ್ಲ ನೋಡ್ರಿ. ಇಲ್ಲಿ ಯಾವ ಸೊಳ ಮಕ್ಕಳು ಹೋಗಿ ನಿಂತು ಬಿಟ್ಟಾರ. ಇಲ್ಲಿ ಇಬ್ರು ಕಾಂತಾರನ್ರಿ ಅವ್ರು ನಮ್ಮ ಹುಡುಗರು ನೋಡ್ರಿ. ಅವ್ರು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ವಿ ಕಾರಣ ಕಲಾವಿದ ಕಾರಣ. ನಮಸ್ಕಾರ ಕಾರಣ ನೀನು 2ನೇ ಪೀರಿಯಡ್ ಮುಗಿತ ಕಾಲೇಜ್ ಬಂಕ್ ಕೊಡೋದು. ನಮ್ಮ ದೋಸ್ತ ಏನೋ ಮಾಡತ್ತಾನ ಇಲ್ಲೇ. ಮತ್ತು ಅಲ್ಲಿ ಅಂತ ಕಾಲೇಜ್ ಬಿಡುತ್ತೆ. ಕಾಲೇಜ್ ಬಿಟ್ಟ ಮೇಲೆ ಮನೆ ಕಡೆ ಹೊಂಟಿದ್ವಿ. ನಾವು ಮನೆ ಕಡೆ ಹೋಗ್ಬೇಕಾದ್ರೆ ಬಸ್ ಬರ್ಲಿಲ್ಲ ರೀ. ಅದ್ರ ಸಂಬಂಧ ನಮ್ಮ ಅಣ್ಣ ಗಾಡಿ ಬಂತ್ರಿ. ಗಾಡಿಯಾಗ ಹತ್ತಿ ಕುಂತು ಬಿಟ್ರಿ. ನಾವು ನಮ್ಮ ಹುಡುಗರು ಎಲ್ಲಾರು ಸೇರಿ ನೋಡ್ರಿ ಕಾಣಾಯ್ತೇವಲ್ರಿ ನಮ್ಮ ಅಣ್ಣಾರಿ ನೋಡ್ರಿ ಹೆಂಗೆ ಕಾಣ್ತೀವಿ ನಾವು ಎಲ್ಲರೂ ಹುಚ್ಚೊಳ ಮಕ್ಳು ಇದ್ದಂಗೆ ಇದೆ ಒಟ್ಟರು. ಸೊ ಗಾಯ್ಸ್ ಹಂಗಿದ್ದು ನಾವು ಹಿಂಗೆ ರೆಡಿಯಾಗಿ ಮತ್ತೆ ನಾನು ನಮ್ಮ ಪಂಚಾಯತಿ ಕಡೆ ಹೊಂಟ್ರಿ. ನಮ್ಮ 3 ಪಂಚಾಯತಿ ಕಡೆ ಯಾಗಂತ ಕೇಳ್ತಾರೆ. ನಮ್ಮ ದೋಸ್ತ ಫೋನ್ ಹಚ್ಚಿ ಕರೆಸ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಬಂದು ನೋಡ್ತೇನೆ ರೀ ಅವನ್ನ. ಮತ್ತು ಪಂಚಾಯತಿ ಕಡೆ ಬಂದೇರಿ. ಪಂಚಾಯತಿ ಕಡೆ ಬಂದ ಮೇಲೆ ಹುಡುಕ್ಬೇಕಂತ ಮಾಡಿದ್ದೀರಿ. ಆದ್ರೆ ನಮ್ಮ ದೋಸ್ತ್ ನಮ್ಮ ಸ್ಟೇಟಾಗ ಕುಂತು ಬಿಟ್ಟ ನೋಡ್ರಿ. ಇಲ್ಲಿ ಕಾಂತ ನೋಡ್ರಿ ಅವ ಪಡಿಸಿ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ.